ಈ ಒಂದು ಸರ್ಕಾರಿ ಶಾಲೆ ನಾವು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಅಧ್ಯಕ್ಷರಾಗಿದ್ದಕ್ಕಿಂತ ಮುಂಚೆ ಈ ಒಂದು ಶಾಲೆ 2 ಕೊಠಡಿಗಳು ಮಾತ್ರ ಇತ್ತು. ಸೊ 2 ಕೊಠಡಿಗಳಿದ್ದಾಗ ಏನು ಮಕ್ಕಳು ಬೆಳಮಾನಹಳ್ಳಿಯಿಂದ ಸುತ್ತಮುತ್ತ ಹಳ್ಳಿಗಳಿಂದ ಏನು ನಮ್ಮ ಹಳ್ಳಿಗೆ ಬರ್ತಾ ಇದ್ರು, ಆ ಸಂದರ್ಭದಲ್ಲಿ ಸ್ಟ್ರೆಂತ್ ಕಡಿಮೆ ಇತ್ತು. ಹಾಗಾಗಿ ಎಲ್ಲ ಮಕ್ಕಳೆಲ್ಲ ತಂದೆ ತಾಯಿನ ಕೇಳಿದಾಗ ಯಾಕೆ ಮಕ್ಕಳನ್ನೆಲ್ಲ ಇಲ್ಲಿ ಸೇರಿಸ್ತಾ ಇಲ್ಲ ಅಂತಂದಾಗ ದೂರ ಅಲ್ಲಿ ಏನು ಸೌಲಭ್ಯಗಳಿಲ್ಲ, ಬರೀ 2 ರೂಮ್ ಮಾತ್ರ ಇದೆ ಅಂತ ಹೇಳ್ತಾ ಇದ್ರು. ಹಾಗೆ ಎಲ್ಲರೂ ಖಾಸಗಿ ಶಾಲೆಗಳತ್ತ ಹೋಗ್ತಾ ಇದ್ದನ್ನ ಕಂಡು ನಮ್ಮ ಸರ್ಕಾರಿ ಶಾಲೆಯನ್ನು ಏನಾದರೂ ಒಂದು ಒಳ್ಳೆ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಕಳೆದ 2 ವರ್ಷಗಳಿಂದ ಸತತ ಪ್ರಯತ್ನದಲ್ಲಿ ಇವತ್ತು ರಾಜ್ಯದ ಮತ್ತು ಜಿಲ್ಲೆಯಲ್ಲೇ ಮಾದರಿ ಶಾಲೆಯನ್ನಾಗಿ ಇವತ್ತು ನಾವು ಮಾಡಿದ್ದೇವೆ. ಅದಕ್ಕೆಲ್ಲ ನಮ್ಮ ಎಲ್ಲ ಅಧಿಕಾರಿಗಳ ಸಹಕಾರದಿಂದ ಇವತ್ತು ಏನು ಈ ಒಂದು ಕೆಲಸ ಕಾರ್ಯಗಳು ಮಾಡಿದ್ದೀವಿ, ಅವ್ರಿಗೂ ಸಹ ಈ ಒಂದು ವೇದಿಕೆ ಪರವಾಗಿ ಅವ್ರಿಗೂ ಒಂದು ಧನ್ಯವಾದಗಳನ್ನು ತಿಳಿಸ್ತಾ, ಈ ಒಂದು ಶಾಲೆಗೆ ಯಾವುದಾದ್ರೂ ಒಂದು ಅನುದಾನ ತಂದು ಮಾಡ್ಬೇಕಂತ ನಿಮಗೆ ಎಲ್ಲ ಗೊತ್ತಿದೆ, ಎಷ್ಟು ಕಷ್ಟಪಡಬೇಕು ಅಂತೇಳಿ. ಆ ಕಷ್ಟಗಳನ್ನೆಲ್ಲ ಮೀರಿ ಇವತ್ತು ಜಿಲ್ಲೆನಲ್ಲೇ ಒಂದು ಮಾದರಿ ಶಾಲೆ ಮಾಡಲೇಬೇಕು ಅಂತೇಳಿ ಕನಸು ಕಟ್ಟು ಬಂದಾಗ ನಮಗೆ DCP ದೇವರಾಜನ್ ಅವರು ನಮಗೆ ಸಾಥ್ ಕೊಡ್ತಾರೆ. ಯಾಕೆಂತಂದ್ರೆ ಈ ಶಾಲೆ ಒಂದ್ಸರಿ ನೋಡಿ ಫೋಟೋ ನೋಡಿ ನಿಮ್ಮ ಶಾಲೆಗೆ ಬರ್ತೀವಿ ಚಂದ್ರು ಅಂತ ಹೇಳಿ ಒಂದು ಕಾರ್ಯಕ್ರಮಕ್ಕೆ ಹೇಳಿ ಸಡನ್ ಆಗಿ ವಿಸಿಟ್ ಹೇಳ್ತಾರೆ. ಚಂದ್ರು ನಾಳೆ ಬ್ರಹ್ಮಾಂಡ ಶಾಲೆಗೆ ಬರ್ತೀನಪ್ಪ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಹೇಳ್ದಂಗೆ ನೆಕ್ಸ್ಟ್ ಡೇ ಒಂದು ಶಾಲೆಗೆ ಬರ್ತಾರೆ. ಶಾಲೆಗೆ ಬಂದಂತ ಒಂದು ಸಂದರ್ಭದಲ್ಲಿ ಈ ಶಾಲೆಯನ್ನೆಲ್ಲ ನೋಡಿ ನಾವೇನಾದ್ರೂ ಒಂದು ಶಾಲೆಗೆ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಒಂದು ಹೇಳಿದಾಗ ನಮ್ಮ ಮಕ್ಕಳು ಊಟ ಮಾಡೋದಕ್ಕೆ, ಯಾಕೆಂದ್ರೆ ಇಲ್ಲಿ ಮಕ್ಕಳು ಊಟ ಮಾಡಬೇಕಾದ್ರೆ ಎಲ್ಲೊಂದು ಅಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿ ಒಂದು ದಾಸೋಹ ಮಂದಿರವನ್ನು ಕಟ್ಟೋಣ ಅಂತೇಳಿ DCP ಸಾಹೇಬರು ನಮಗೆ ಒಂದು ಉತ್ತಮವಾದಂತ ಒಂದು ಅವರ ತಂದೆ ತಾಯಿ ಹೆಸರಲ್ಲಿ ದಾಯಪ್ಪ ರತ್ನಮ್ಮ ದಾಸೋಹ ಮಂದಿರ ಅಂತೇಳಿ ಅವರ ತಂದೆ ತಾಯಿ ಹೆಸರಲ್ಲಿ ಒಂದು ನಮಗೆ ಒಂದು ರಂಗಮಂದಿರ ದಾಸೋಹ ಮಂದಿರವನ್ನು ಕಟ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಎಲ್ಲ ಸಮಾಜದ ನಾಗರಿಕ ಪರವಾಗಿ ನಮಗೆ ಹೆಚ್ಚಿನ ಧನ್ಯವಾದಗಳನ್ನ ತಿಳಿಸಕ್ಕೆ ಪಡೆದುಕೊಳ್ತೀನಿ. ಯಾಕೆಂತಂದ್ರೆ ಸಮಾಜದಲ್ಲಿ ಎಲ್ಲ ತರದ ಅಧಿಕಾರಿಗಳು ಬರ್ತಾರೆ. ಯಾಕೆಂದ್ರೆ ಕೋಲಾರ ಜಿಲ್ಲೆ ಆದಾಗಿಂದನೂ ಎಷ್ಟೋ ಜನ IAS IPS ಅನೇಕ ಹುದ್ದೆಗಳಲ್ಲಿ ಬಂದಂತವ್ರು ಎಲ್ಲ ಬಂದು ಹೋಗ್ತಾ ಇರ್ತಾರೆ. ಯಾರಿಗೂ ಅಂತ ಸ್ವಲ್ಪ ಕಾಳಜಿ ಇರೋದಿಲ್ಲ. ಆ ಕಾಳಜಿ ಕೆಲವು ಮಂದಿಯಲ್ಲಿ ಮಾತ್ರ ಇರ್ತದೆ. ಅಂತವರಲ್ಲಿ ನಾವು DK ರವಿ ಸರ್ ಅವ್ರನ್ನ ನೆನ್ಕೋಬಹುದು, ಅದೇ ರೀತಿ ನಮ್ಮ DCP ದೇವರಾಜನ್ ಅವ್ರನ್ನ ನೆನ್ಸ್ಕೋಬಹುದು. ಯಾಕೆಂತಂದ್ರೆ ಈ ವೇದಿಕೆಗೆ ನಾವು DK ರವಿ ಸರ್ ಹೆಸರಿಟ್ಟಿದ್ದೀವಿ. ಕಾರಣ ಏನಂತಂದ್ರೆ ತಕ್ಷಣ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರು. IAS ಏನಂತಂದ್ರೆ ಗೊತ್ತಾಗಿದ್ದೆ ನಮ್ಗೆ DK ರವಿ ಸರ್ ಕೆಲಸ ಮಾಡ್ತಾ ಇದ್ದಾಗ. ಅದೇ ರೀತಿ IPS ಏನು ಅಂತ ಗೊತ್ತಾಗಿದ್ದು ನಮ್ಮ DCP ದೇವರಾಜ್ ಸರ್ ಕೋಲಾರದಲ್ಲಿ SP ಆಗಿ ಬಂದಂತ ಮೇಲೆ ನಮಗೆ SP ಇಷ್ಟು ಪವರ್ ಇದೆ, ಕೆಲಸ ಮಾಡಬಹುದು. SP ಜೊತೆಗೆ ಕಾನೂನು ಸುವ್ಯವಸ್ಥೆ ಜೊತೆಗೆ CSR ಆಕ್ಟಿವಿಟೀಸ್ ಅಂತ ಒಂದು ಹಣಕಾಸಿನಲ್ಲಿ ಕೋಲಾರವನ್ನ ಹೇಗೆಲ್ಲ ಅಭಿವೃದ್ಧಿ ಮಾಡಬಹುದು ಅಂತ ಒಂದು ಕನಸುಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಕೋಲಾರದಲ್ಲಿ ಮಾಡ್ತಾ ಇದ್ದಾರೆ. ಅದರ ಒಂದು ಭಾಗವಾಗಿ ಇವತ್ತು ಬ್ರಹ್ಮದಲ್ಲಿ ಒಂದು ಕಾರ್ಯಕ್ರಮಗಳು ಮಾಡಿದಾಗ ಬ್ರಹ್ಮದಲ್ಲಿಯಲ್ಲೂ ಸಹ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಇಂತಹ ಉತ್ತಮ ಅಧಿಕಾರಿಗಳು ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಇದ್ದಂತಹ ಒಂದು ಸಂದರ್ಭದಲ್ಲಿ ನಮ್ಮಂತ ಸರ್ಕಾರಿ ಶಾಲೆಗಳನ್ನಿರ್ಬೋದು, ಎಲ್ಲ ಗ್ರಾಮದ ಅನುಕೂಲಗಳಿಗೆ ಏನು ವ್ಯವಸ್ಥೆಗಳು ಮಾಡಬೇಕಾಗುತ್ತೋ ಅಂತ ಒಬ್ಬ ಉತ್ತಮ ಅಧಿಕಾರಿಗಳಿಂದ ಮಾತ್ರ ಸಾಧ್ಯ ಆಗುತ್ತೆ. ಇವತ್ತೆಲ್ಲ ನಮ್ಗೆಲ್ಲ ಗೊತ್ತಿದೆ, ರಾಜಕಾರಣದಲ್ಲಿ ಏನಾದ್ರೂ ಒಂದು ಕೆಲಸ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಈ ಕಷ್ಟ ಸಂದರ್ಭದಲ್ಲಿ ಯಾವುದೇ ಅನುದಾನಗಳು ಬರ್ತಾ ಇಲ್ಲ. ಅಂತ ಸಂದರ್ಭದಲ್ಲೂ ಕೂಡ ಇವತ್ತು ನಮ್ಮ ಅಧಿಕಾರಿಗಳು ಇಂಥ ಕಾರ್ಯಕ್ರಮಗಳಿಗೆಲ್ಲ ಮಾಡಬೇಕು, ಒಳ್ಳೇದಾಗಬೇಕು ಅಂತೇಳಿ ಯಾವುದೋ ಒಂದು ರೂಪದಲ್ಲಿ ಒಂದು ಸಹಕಾರ ಕೊಡುತ್ತಾ ಈ ಒಂದು ಅಭಿವೃದ್ಧಿಗೆ ಸಹಕಾರಿಯಾಗಿದ್ದಾರೆ. ಈ ಒಂದು ಹೆಚ್ಚಿಗೆ ಮಾತಾಡಿಲ್ಲ, DCP ಸಾಹೇಬರು ಬೇಗ ಹೋಗ್ಬೇಕಾಗಿರೋದ್ರಿಂದ ಈ ಒಂದು ಶಾಲೆಯ ಅಭಿವೃದ್ಧಿಗೆ ಸಹಕಾರ ಕೊಟ್ಟಂತ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿರ್ಬೋದು, ಶಿಕ್ಷಕರಿರ್ಬೋದು, ನಮ್ಮ STMC ಅಧ್ಯಕ್ಷಗಳು, ಮಾಜಿ ಅಧ್ಯಕ್ಷಗಳು, ನಮ್ಮ ನೆಚ್ಚಿನ ಎಲ್ಲ ಗ್ರಾಮಸ್ಥರು ಸಹ ಈ ಒಂದು ಉತ್ತಮ ಶಾಲೆಯ ನಿರ್ಮಾಣ ಮಾಡಲು ಸಹಕಾರ ಕೊಟ್ಟಿದ್ದೀರಾ. ಇನ್ನಷ್ಟು ಇದೇ ರೀತಿ ನಿಮ್ಮ ಸಹಕಾರ ಸದಾ ಹೀಗೆ ಇರಲಿ. ಈ ಸಹಕಾರದಿಂದ ಗ್ರಾಮವನ್ನು ಇನ್ನಷ್ಟು ಅಭಿವೃದ್ಧಿ ಪಡಿಸೋಣ ಅಂತ ಹೇಳುತ್ತಾ, ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685.